ಜನುಮದಿನ ಸಂತೋಷದ ಶುಭ ಸುದಿನ ಈ ಸುದಿನ ನಿನ್ನ ಜನುಮದಿನ ಹಳೆಯದು ಮರೆಯಲಿ ಹೊಸತಿನಲ್ಲಿ ಈ ಜೀವನ ನಲಿಯಲಿ ಹರುಷದಲ್ಲಿ ಈ ಸುದಿನ ಹೆಜ್ಜೆ ಇಡುವ ಅಪ್ಪನ ಮುದ್ದು ಮಗಳೇ ಅಪ್ಪನ ಬೆರಳಿಡಿದು ಜಗವನೆ ಸುತ್ತಿಸುವ ಅಪ್ಪನ ಮುದ್ದು ರಾಜಕುಮಾರಿ ಅಪ್ಪನ ಮುದ್ದು ರಾಜಕುಮಾರಿ ಮುದ್ದು ಮುದ್ದು ಹೆಜ್ಜೆ ಇಡುವ ಅಪ್ಪನ ಗೆಜ್ಜೆಯ ನಾದದಿ ಸಂಗೀತ ಕೇಳುವೆ ಅವಳ ತೊದಲು ನುಡಿನಳಿ ಸಾಹಿತ್ಯ ತಡಕುವೆ ಅವಳ ತೊದಲು ನುಡಿಯಲ್ಲಿ ಸಾಹಿತ್ಯ ತಡಕುವೆ ಹಾಸಿಗೆಯು ಬೇಡ ನಿದ್ರೆ ಮಾಡಲು ನನ್ನ ಹೆಗಲೊಂದಿದ್ದರೆ ಅಷ್ಟೇ ಸಾಕು ಹಾಸಿಗೆಯು ಬೇಡ ಅವಳಿಗೆ ನಿದ್ರೆ ಮಾಡಲು ನನ್ನ ಹೆಗಲೊಂದಿದ್ದರೆ ಅಷ್ಟೇ ಸಾಕು ನನ್ನ ಕಂದ ನನ್ನೊಡನೆ ಆಡಿದರೆ ಸಾರ್ಥಕ ನನ್ನೀ ಬದುಕು ನನ್ನ ಕಂದ ನನ್ನೊಡನೆ ಆಡಿದರೆ ಸಾರ್ಥಕ ನನ್ನೀ ಬದುಕು ನನ್ನ ಮಗಳು ನನ್ನ ತಾಯಿ ತಿದ್ದುವಳು ನನ್ನ ಮಗಳು ನನ್ನ ತಾಯಿ ತಿದ್ದುವಳು ನನ್ನ ಆರುತಿ ನನ್ನ ಕೀರುತಿ ಅವಳೇ ನನ್ನ ಚಿನ್ನ ನನ್ನ ಆರುತಿ ನನ್ನ ಕೀರುತಿ ಅವಳೇ ನನ್ನ ಚಿನ್ನ ಪುಣ್ಯವಂತರಿಗೆ ದೊರೆಯುವುದಂತೆ ಮಗಳ ಅಪ್ಪನಾಗುವ ಯೋಗ ಪುಣ್ಯವಂತರಿಗೆ ದೊರೆಯುವುದಂತೆ ಮಗಳ ಅಪ್ಪನಾಗುವ ಯೋಗ ನನ್ನ ಬಾಳ ಗೀತೆಗೆ ಇವಳಾದಳು ರಾಗ ನನ್ನ ಬಾಳ ಗೀತೆಗೆ ಇವಳಾದಳು ರಾಗ ಕಣ್ಣರಳಿದ ಶೀರ್ಷಿಕೆ ಮಗಳೆಂಬ ಮಾಣಿಕ್ಯ. ಮಗುವಿನ ಮನಸ್ಸಿನ ಮೃದು ಸ್ವಭಾವದ ಸಾಹಿತ್ಯವೇ ಜೀವಾಳ, ಅಕ್ಷರಗಳೇ ಜೀವನಾಡಿ, ಮಾತೆ ಮಾಧುರ್ಯದಂತಿರುವ ಸಹೋದರ ಮಹಾಂತೇಶ ಮತ್ತು ಅಕ್ಷತಾರ ಮುದ್ದಿನ ಮಾಣಿಕ್ಯ ಶ್ರೀ ಗಾನವಿಗೆ ಪ್ರಥಮಾರ್ಧದಲ್ಲಿ ಹುಟ್ಟುಹಬ್ಬದ ಶುಭಾಶಯ ಕೋರುತ್ತಾ ಈ ಒಂದು ಮಗಳೆಂಬ ಮಾಣಿಕ್ಯ ಶೀರ್ಷಿಕೆ ಅಡಿಯಲ್ಲಿ ಹಂಬಲಿಸುವಳು ಇವಳು, ಪ್ರತಿ ಹೆಜ್ಜೆಯಲ್ಲೂ ನಮಗಾಗಿ ಹಂಬಲಿಸುವಳು ಇವಳು, ಕನಸಿನಲ್ಲಿ ಕನವರಿಸುವಳು ಇವಳು, ಕನಸಿನಲ್ಲಿ ಕನವರಿಸುವಳು ಇವಳು, ಪ್ರತಿ ನಡೆನುಡಿಯಲ್ಲೂ ಬೆಂಬಲಿಸುವಳು ಇವಳು, ನನ್ನ ರೂಪ ನನ್ನ ಪ್ರತಿಬಿಂಬ ಇವಳು, ನನ್ನ ಮನದೊಡತಿ ಮನದರಸಿ ಇವಳು, ಇವಳೇ ನನ್ನ ಮಗಳೆಂಬ ಮಾಣಿಕ್ಯ. ನಿಧಿ ನಿಧಾನ ನನ್ನೆದೆಯಲ್ಲಿ ನೀನಾದರೂ ನೆಲೆಸಯ್ಯ ಸ್ವತಂತ್ರ ಧೀರ ಸಿದ್ದೇಶ್ವರ ಗುರುವಿನ ವಾಣಿಯನ್ನು ಸ್ಮರಿಸುತ್ತಾ ವೇದಿಕೆಯ ಮೇಲೆ ವಿರಾಜಮಾನರಾಗಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಸಂಗಮ ಬಸವ ಮಹಾಸ್ವಾಮಿಗಳ ಪಾದಾರವೃಂದಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಹಾಗೆ ವೇದಿಕೆಯ ಮೇಲಿರುವಂತಹ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಾಗೂ ನಮ್ಮ ಮಹಾಂತೇಶನ ಪಿತಾಮಹರು ಮತ್ತು ಪಿತರು ಹಿತೈಷಿಗಳು ಎಲ್ಲರನ್ನೂ ಹಾಗೂ ನೆರೆದಿರ್ತಕ್ಕಂತಹ ಎಲ್ಲ ಕವಿ ಮನಗಳನ್ನು ಕೂಡ ಭಕ್ತಿಪೂರ್ವಕವಾಗಿ ತಮ್ಮೆಲ್ಲರಿಗೂ ಶರಣೆಂದು ನನ್ನ ಒಂದು ಕವನದ ಶೀರ್ಷಿಕೆ ಶ್ರೀಗಾನವೇ. ದೇವರೇ ಕೇಳಿದ ಮಾತೆಯ ಮನವೇ, ಗೀತೆಯ ಸಾರದಿ ಬಂದಳು ಶ್ರೀಗಾನವೇ.
ದೇವರೇ ಕೇಳಿದ ಅಕ್ಷತಾ ಮಾತೆಯ ಮನವಿ, ಗೀತೆಯ ಸಾರದಿ ಬಂದಳು ಶ್ರೀಗಾನವಿ. ಮಡಿಲನು ತುಂಬಿದ ಒಡಲಿನ ಕುಡಿಗೆ ವರ್ಷದ ಸಂಭ್ರಮ ಈ ದಿನಕ್ಕೆ, ಮಡಿಲನು ತುಂಬಿದ ಒಡಲಿನ ಕುಡಿಗೆ ವರ್ಷದ ಸಂಭ್ರಮ ಈ ದಿನಕ್ಕೆ, ಹೊಸನಗೆ ಸೂಸಿದ ಹಸುಳೆಯ ಬಾಳಿಗೆ ಹರ್ಷದ ಹೊನಲಿನ ಸವಿಗಳಿಗೆ, ಹೊಸನಗೆ ಸೂಸಿದ ಹಸುಳೆಯ ಬಾಳಿಗೆ ಹರ್ಷದ ಹೊನಲಿನ ಸವಿಗಳಿಗೆ. ಸ್ವರ ಮಾಧುರ್ಯಕ್ಕೆ ಗಾಯನ ಮೇಲು ಸಂತ ಮಹಾಂತರ ಹರಕೆಯ ಸಾಲು, ತಂದೆ ಮಹಾಂತೇಶನ ಚಂದದ ಮಗಳು ಕುಮಾರಿ. ಹುಣ್ಣಿಮೆಯ ಚಂದಿರನ ಚೊಗಚಿಯ ನಗುಹಂಗ ಬಟ್ಟಲು ಗಣ್ಣ ಕವಳಿಯ ಹಣ್ಣ ಕೆಂದುಟಿಯ ತೆರೆದಿತ್ತ ಹಾಲ್ಗಲ್ಲದ ಕಂದಮ್ಮ ಹತ್ತಿರ ಕರೆದಿತ್ತ. ಘಂಟೆಯ ನಾದವು ನಿನ್ನಯಾಳು, ದಣಿದ ದೇಹಕ್ಕೆ ಔಷಧಿ ಗುಣವು. ಜೋಗೋಳ ಹಾಡಿ ತೂಗಿದರ ಭೂಗೋಳ ತಿರುಗೇತಿ ಮನವು. ನಿನ್ನಯ ಅಪ್ಪುಗೆಯ ನಗುವು ಕೊಪ್ಪರಿಗೆ ಹೊನ್ನಕ್ಕೆ ಸಮವು. ಹಾಲುಂಡು ಆಟಕ್ಕೆ ಕಣ್ಸೆಳೆಯೋ ನೋಟಕ್ಕೆ ಮೈ ಮರೆತು ನಿಂತೇವು ಜಂಜಾಟ ಮರೆತೆವು. ಕಿರುಗೆಜ್ಜಿನಾದಕ್ಕೆ ಹಿರಿ ಹಿಗ್ಗೆವು. ಮಗಳು ಹುಟ್ಟಿದ ಮೇಲೆ ಅದೇನೋ ಸಂತಸ, ಅದೇನೋ ಸಂಭ್ರಮ. ನನಗೆ ತಂದೆಯಾದೆ ಎಂಬ ಹೆಮ್ಮೆ, ನನ್ನಾಕೆಗೆ ಗಾನಸುದೆ ಶ್ರೀಗಾನವಿ. ಇನ್ನೊಂದು ಕವನದ ಶೀರ್ಷಿಕೆ ನನ್ನ ಮಗಳು ಸೌಂದರ್ಯವತಿ. ಅಪ್ಪ ಅಮ್ಮನ ಹೆಮ್ಮೆ. ನನ್ನ ಮಗಳು ಶೃಂಗಾರಗೊಂಡು ನಿಂತರೆ ನನಗೆ ಗರ್ವ, ನನ್ನ ಮಗಳು ದಂತದ ಗೊಂಬೆ. ನನ್ನ ಮಗಳು ಶೃಂಗಾರಗೊಂಡು ನಿಂತರೆ ನನಗೆ ಗರ್ವ, ನನ್ನ ಮಗಳು ದಂತದ ಗೊಂಬೆ ಅಂತ. ನನ್ನ ಸತಿಗೆ ಪರ್ವ, ನನ್ನ ಮಗಳು ನನ್ನ. ಮೊದಲಿಗೆ ಎಲ್ಲರಿಗೂ ಸಂಜೆಯ ನಮಸ್ಕಾರಗಳನ್ನು ತಿಳಿಸುತ್ತಾ, ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ಗಣ್ಯಮಾನ್ಯರಿಗೂ ನನ್ನ ನಮಸ್ಕಾರ ತಿಳಿಸುತ್ತಾ ಹಾಗೂ ನಮಗೆಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ, ಮೊದಲಿಗೆ ಶ್ರೀ ಗಾನವಿ ಇವಳ 1ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ನಾನು ನನ್ನ ಕವನ ವಾಚನವನ್ನು ಮಾಡುತ್ತೇನೆ. ನನ್ನ ಕವನದ ಶೀರ್ಷಿಕೆ ಮಗಳು ಮಾಣಿಕ್ಯ. ಶ್ರೀ ಗಾನವಿ ಮಗುವು ಪೂರ್ಣ ಮಹತ್ವವನ್ನು ಕೂಡ ಎಲ್ಲರಿಗೂ ಕೂಡ ತಿಳಿಸಬೇಕು ಅಂತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಯೋಚನೆ ಮಾಡಿರ್ತಕ್ಕಂಥ ನಮ್ಮ ಮಾಂತೇಶ್ ಸರ್ಗೆ ಹೃದಯಪೂರ್ವಕ ಚಪ್ಪಾಳ ಮುಖಾಂತರ ಮೊಟ್ಟ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಶ್ರೀ ಮಾಂತೇಶ್ ನಾಯ್ಕೊಡಿಯವರ ಮಗಳಾದ ಶ್ರೀ ಗಾನವಿಯ 1ನೇ ವರ್ಷದ ಹುಟ್ಟುಹಬ್ಬದ ಒಂದು ಉತ್ಸವ ಕಾರ್ಯಕ್ರಮ, ಹಬ್ಬದ ಕಾರ್ಯಕ್ರಮ. ಆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂತಹ ಈ ಭಾಗದ ನಡೆದಾಡು ದೇವರೆಂದೇ ಪ್ರಖ್ಯಾತಿಯನ್ನು ಪಡೆದಿರತಕ್ಕಂಥ ಅನೇಕ ನಮ್ಮಂತಹ ಸಾಹಿತಿಗಳಿಗೆ, ಕವಿಗಳಿಗೆ, ಶಿಕ್ಷಕರಿಗೆ, ಬಡವರಿಗೆ, ಅನಾಥರಿಗೆ, ಅಂಧರಿಗೆ, ಮುಕ್ತರಿಗೆ ದಾರಿದೀಪವಾಗಿ ನೆರಳು ಕೊಟ್ಟು, ಕರುಳು ಕೊಟ್ಟು, ಎಡೆಯ ಮಾಡಿ, ಜ್ಞಾನ ತುಂಬಿ, ಅನ್ನ ನೀಡಿ ದಾರಿದೀಪವಾಗಿರ್ತಕ್ಕಂತಹ ಶ್ರೀ ಮನ್ನಿರಂಜನ ಪ್ರಣವ ಸ್ವರೂಪಿ ಸಂಗನಬಸವ ಮಹಾಸ್ವಾಮಿಗಳ ಪಾದಗಳಿಗೆ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಈ ಕಾರ್ಯಕ್ರಮದಲ್ಲಿ ಹಿರಿಯರು ಹಾಗೂ ಮಾಂತೇಶ್ ಸರ್ ಅವರ ತಂದೆಯವರಾಗಿರ್ತಕ್ಕಂಥ ಮುಗ್ಧರು, ಕೃಷಿಕ ಕುಟುಂಬದಿಂದ ಬೆಳೆದು ಬಂದಿರತಕ್ಕಂತಹ ಬಿಜಾಪುರದ ಸಿಂದಗಿಯ ಮನ್ನಾಪುರ ಗ್ರಾಮದ ಹಿರಿಯರಾಗಿರ್ತಕ್ಕಂತಹ ಲಕ್ಷ್ಮಣ ಹಿರಿಯರಿಗೆ ಅವರ ಪಾದಗಳಿಗೆ ನಮಸ್ಕರಿಸಿ, ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನೌಕರರ ಸಂಘದ ನಿಕಟಪೂರ್ವ ಅಧ್ಯಕ್ಷರು ಹಾಗೂ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಯತ್ನಡಿ ಗುರುಗಳೇ, ಹಾಗೂ
ಶಿಕ್ಷಕರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಶಿವಕುಮಾರ್ ಗುರುಗಳೇ ಹಾಗೂ ನಮ್ಮ ಬಾರ್ಕೇರ್ ಗುರುಗಳೇ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಬೆಂತೂರ್ ಗುರುಗಳೇ ಹಾಗೂ ನಮ್ಮ ರಾಠೋಡ್ ಗುರುಗಳೇ, ರಮೇಶ್ ಗುರುಗಳೇ, ಬಸವರಾಜ್ ಹಡಪದವ್ರೆ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ BRP CRP ಶಿಕ್ಷಕರ ಬಳಗ, ಎಲ್ಲ ಗಾನ ಕೋಗಿಲೆಗಳು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಇದುವರೆಗೆ ಬಹಳ ಅಚ್ಚುಕಟ್ಟಾಗಿ ಸಾಹಿತ್ಯ ಮಾಣಿಕ್ಯ, ಮಡಿಲು, ಚಲುವು, ಕರುಣೆ, ಮಗಳು, ಮಗ, ಬಂಗಾರ, ಬೆಳ್ಳಿ, ಮುತ್ತು, ರತ್ನ, ಚಂದ್ರ, ಮಳೆ, ಭೂಮಿ, ತಾಯಿ, ಉಸಿರು, ಹೆಸರು, ಮಡಿಲು ಎಲ್ಲವುಗಳನ್ನು ಕೂಡ ಅಚ್ಚುಕಟ್ಟಾಗಿ ತಮ್ಮ ಕವನದ ಮೂಲಕ ಆ ನಮ್ಮ ಗಾನವಿಗೆ ಹರ್ಷವನ್ನ ವ್ಯಕ್ತಪಡಿಸಿರ್ತಕ್ಕಂಥ ಎಲ್ಲ ಕವಿಗಳ ಹೃದಯಕ್ಕೂ ಹೃದಯಪೂರ್ವಕ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಅಪ್ಪನ ಹೆಗಲು, ಅಮ್ಮನ ಮಡಿಲು ಇವೆರಡು ಸ್ವರ್ಗಕ್ಕಿಂತ ಮಿಗಿಲು ಅಂತ ಹೇಳ್ತಾರೆ. ಅಂದ್ರೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನ, ಸ್ವರ್ಗವನ್ನ ಕಾಣುವಂತ ಶಕ್ತಿ ಸಾಮರ್ಥ್ಯ ಎಲ್ಲಿ ಬರ್ತದೆ ಅಂದ್ರೆ ಮಗುವಿನ ಚೈತನ್ಯದಲ್ಲಿ, ಮಗುವಿನ ನಗುವಿನಲ್ಲಿ, ಮಗುವಿನ ಆಟದಲ್ಲಿ, ಮಗುವಿನ ತೊದಲು ನುಡಿಯಲ್ಲಿ, ಮಗುವಿನ ಒಂದು ಅಂಬೆಗಾಲಿನ ಒಂದು ಹೆಜ್ಜೆಯಲ್ಲಿ, ಆ ಮುಗುಳ್ನಗೆಯಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಸ್ವರ್ಗವನ್ನ ಯಾರಾದರೂ ಕಾಣ್ತಾರೆ ಅಂದ್ರೆ ಅವರು ಹೆತ್ತವರು ಅಂತ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ಲೋಕವನ್ನೇ ಕಾಣುವಂತಹ ಒಂದು ಚಿಂತನೆಯೊಳಗ ಇವತ್ತ ಕವಿಗೋಷ್ಠಿ ಮಾಡುವ ಮೂಲಕ ಜನ್ಮ ದಿನವನ್ನ ಆಚರಣೆ ಮಾಡ್ತಕ್ಕಂಥದ್ದು ಸ್ಫೂರ್ತಿಯಾಗಿರ್ತಕ್ಕಂಥ ಕಾರ್ಯಕ್ರಮ. ನಾನು ಕೂಡ ನಮ್ಮ ಮಾಂತೇಶ್ ಅವ್ರಿಗೆ ನಾನು ಒಂದು ಕವಿತೆಯನ್ನ ಬರೆದೆ. ಹೆಂಗ್ ಬರದ್ನಪ್ಪ ಅಂದ್ರೆ ನನಗೂ ಬಹಳ ಖುಷಿ ಆಯ್ತು. ಗಾನವಿ ಅಂದ್ರ ಗಾಯಕಿ, ಹಾಡು ಹೇಳುವಳ ಅಂತ ಸತತವಾಗಿ. ಗಾನವಿ ಅಂದ್ರ ಏನೊಂದು ದೊಡ್ಡ ಶಕ್ತಿ. ಜ್ಞಾನವಿ, ಗಾನವಿ, ಮಾನವಿ, ಬಾನವಿ, ಜ್ಞಾನವಿ, ಜಾನವಿ, ಏನು ಅದ್ಭುತ, ಅದೊಂದು ದೊಡ್ಡ ಶಕ್ತಿ ಅದು ಗಾನವಿ ಅಂದ್ರೆ. ಅದು ಗಾನ ಇದ್ದ ಆತ್ಮನನ್ನ ಭೂಮಿಗೆ ಇಳಿಸುವಂತ ಶಕ್ತಿ ಸಾಮರ್ಥ್ಯ ಗಾನಕ್ಕೆ ಇರ್ತದ, ಹಾಡಿಗಿರ್ತದ, ಆ ಶಕ್ತಿಗಿರ್ತದ, ಆ ಗಾನವಿಗಿರ್ತದ ಅಂತ. ಗಾನವಿ ನಮ್ಮ ಮಾನವಿ ಶುಭವಾಗಲಿ ಜನ್ಮ ದಿನದಿ ಗಾನವಿ. ಅನ್ನವೆಂಬ ಅಕ್ಷತ ಈಶನೆಂಬ ಮಹಾಂತ, ಅನ್ನವೆಂಬ ಅಕ್ಷತ ಈಶನೆಂಬ ಮಹಾಂತ, ಇವರೀರ್ವರ ಉದರದಲ್ಲಿ ಉದಯಿಸಿದ ಗಾನವಿ ಶುಭವಾಗಲಿ ನಿನಗೆ. ಜ್ಞಾನವೆಂಬ ಗೂಡಿನಲ್ಲಿ ತಾಯಿ ಶಿಲ್ಪಿ ಜ್ಞಾನದಲ್ಲಿ, ಜ್ಞಾನವೆಂಬ ಗೂಡಿನಲ್ಲಿ ತಾಯಿ ಶಿಲ್ಪಿ ಸ್ವಲ್ಪ ರೂಪಗೊಂಡು ಮನ ತುಂಬ ಮಗು ಕಂಡು ಸ್ಫೂರ್ತಿಯಂತೆ ಮೂರ್ತಿಯಾಗಿ ಭುವಿಗೆ ಬಂದ ಗಾನವಿ ಶುಭವಾಗಲಿ ನಿನಗೆ ಗಾನವಿ. ಮುದ್ದಾದ ಚಂದ್ರಮುಖ ಗಾನದಲ್ಲಿ ಸ್ವರ್ಗ ಸುಖ, ಮುದ್ದಾದ ಚಂದ್ರಮುಖ ಗಾನದಲ್ಲಿ ಸ್ವರ್ಗ ಸುಖ, ನಿದ್ರೆಯಲ್ಲಿ ನಗುಮುಖ ಬಡಬಡಿಸುವ ಸಣ್ಮುಖ, ಇದನ್ನು ಕಂಡ ಹೆತ್ತವರಿಗೆ ಖುಷಿ ತಂದ ಗಾನವಿ. ನಮ್ಮಜ್ಜ ಲಕ್ಷ್ಮಣ, ಇಲ್ಲೇ ಕೊಯ್ತಿದ ನೋಡ, ಅಜ್ಜಗೆ ಹೇಳ್ತಾಳೆ, ನಮ್ಮಜ್ಜ ಲಕ್ಷ್ಮಣ ನೆನೆಸುತ್ತಾನೆ ನನ್ನನ್ನು ಕ್ಷಣ ಕ್ಷಣ. ನೋಡ ಎಷ್ಟು ಅದ್ಭುತ ಅಲ್ಲ. ನಮ್ಮಜ್ಜ ಲಕ್ಷ್ಮಣ ನೆನೆಸುತ್ತಾನೆ ಕ್ಷಣ ಕ್ಷಣ, ನಮ್ಮಜ್ಜಿ ದೊಡ್ಡಮ್ಮ ಅನುಭವದ ಗುಡ್ಡಮ್ಮ. ಬಂದಿರಕ್ಕಿಲ್ಲ ಅಮ್ಮ ಅಲ್ಲ, ಎಷ್ಟು ಅದ್ಭುತ ಅಲ್ಲ, ಅನುಭವದ ಗುಡ್ಡಮ್ಮ. ನಮ್ಮಜ್ಜ ಲಕ್ಷ್ಮಣ ನೆನೆಸುತ್ತಾನೆ ಕ್ಷಣ ಕ್ಷಣ, ನಮ್ಮಜ್ಜಿ ದೊಡ್ಡಮ್ಮ ಅನುಭವದ ಗುಡ್ಡಮ್ಮ. ನಾಯ್ಕೋಡಿ ಬಂಧುಗಳ ಬೆಸೆಯುವ ಸಂಬಂಧಗಳ ಗಾನವಿ ಮಾನವಿ ನಮ್ಮ ಜಾನವಿ, ನೀನು ಆಗು ಬಲು ಜಾನವಿ, ಅದೇ ನನ್ನ ಮಗು ಗಾನವಿ. ಎಷ್ಟು ಅದ್ಭುತ. ಅಷ್ಟು ಚಪ್ಪಾಳೆಯನ್ನ ನಾವು ಕೊಡ್ಬೇಕು ಆ ಮಗುಗೆ. ಎಷ್ಟು ಅದ್ಭುತ ನೋಡ್ರಿ. ಮಗು ಹೇಳ್ತಾ ಇದೆ, ಮಗುಗೆ ನಮ್ಮ ಅಂತೀಶ್ ಅವರು ಹೇಳ್ತಾರೆ, ನಿನ್ನ ಹೆಸರು ಗಾನವಿ. ಮನೆಯೊಳಗೆ ಕರೀತಾರ ನೋಡ್ರಿ, ನಿನ್ನ ಹೆಸರು ಗಾನವಿ ಎಲ್ಲರೂ ಕರೆಯುತ್ತಾರೆ ಬಾವಿ. ನಿನ್ನ ಹೆಸರು ಗಾನವಿ ಗಾನದಲ್ಲಿ ಎಲ್ಲರೂ ಕರೆಯುತ್ತಾರೆ ಬಾವಿ ಬಾವಿ. ನಿನ್ನ ಮಧುರವಾದ ಗಾನ ಬಲುಸವಿ, ನಿನ್ನ ಮಧುರವಾದ ಗಾನ ಬಲುಸವಿ. ನೀನೇ ನಮ್ಮನೆಯ ಮಾನವಿ, ನೀನೇ ನನ್ನ ಮನೆಯ ಕೋಗಿಲೆಯ ಕವಿ, ನೀನೇ ಗಾನವಿ. ಶಾಲೆ ನೋಡ್ರಿ, ಶಾಲೆಯ ಒಳಗ ನಮ್ಮ ಮಾಂತೇಶ್ವರ ಶಾಲೆ ಬಿಡ್ತಪ್ಪ ಅಂದ್ರ ಎತ್ತ ಲಕ್ಷ ಆಗ್ತೈತಿ ಮನಿ ಕಡೆ. ಯಾಕಂದ್ರೆ ಗಾನವಿ ನೋಡ್ಬೇಕಲ್ಲ, ಮುಖ ನೋಡ್ಬೇಕಲ್ಲ ಮಗಳದು. ನೋಡ್ರಿ, ಶಾಲೆ ಬಿಟ್ಟೊಡೆ ಬರುತ್ತಾನೆ ಮಹಾಂತ, ಶಾಲೆ ಬಿಟ್ಟೊಡೆ ಬರುತ್ತಾನೆ ಮಹಾಂತ. ನೋಡ್ರಿ ಹೆಂಗ ಹೇಳ್ತದೆ, ಶಾಲೆ ಬಿಟ್ಟೊಡೆ ಬರುತ್ತಾನೆ ಮಹಾಂತ ನಾಯ್ಕೊಡೆ. ನೋಡ್ರಿ, ಏಕೆಂದರೆ ಆತ ಅಪ್ಪ ನಾಯಕಲ್ಲ ನೋಡೆ. ಅರ್ಥ ತಿಳ್ಕೊಬೇಕಿದ್ರೊಳಗ, ಶಾಲೆ ಬಿಟ್ಟೊಡೆ ಬರುತ್ತಾನೆ ಮಹಾಂತ ನಾಯ್ಕೊಡೆ. ನೋಡ್ರಿ, ಅಂದ್ರೆ ನಾಯ್ಕೊಡೆ ಅಂದ್ರೆ ನನ್ನ ನಾಯಕನಲ್ಲ, ಓಡಿ ಓಡಿ ಬರ್ತಾನ ಅಂತ ಇದ್ರಾಗ ಅರ್ಥ.
ಶಾಲೆ ಬಿಟ್ಟೋಡೆ ಬರುತ್ತಾನೆ ಮಹಾಂತ ನಾಯಕ ಓಡಾಡಿ ಬರ್ತಾನೆ. ಏಕೆಂದರೆ ಆತ ಅಪ್ಪ ನಾಯಕಲ್ಲ ನೋಡೆ. ಅಪ್ಪ ಮಕ್ಕಳ ಸಂಬಂಧಕ್ಕಿಲ್ಲ ಯಾವ ತಡೆ, ಅವರೇ ನಮ್ಮ ಮಹಾಂತ ನಾಯಕೊಡೆ ಅಂತ. ಅವ್ವ ಎಂದೊಡೆ ಅಕ್ಕರೆ, ಅವ್ವ ಎಂದೊಡೆ ಅಕ್ಕರೆ, ಅಕ್ಷತಾ ತಾಯಿ ನಕ್ಕರೆ, ಗಾನವಿ ಬಾಯಲ್ಲಿ ಹಾಲು ಸಕ್ಕರೆ. ಎಷ್ಟು ಅದ್ಭುತ, ಎಷ್ಟು ಹೊಗಳಿದ್ರು ಕೂಡ ನಮಗೆ ಕಡಿಮೆನೆ. ಹಾರಾಡುವ ಹಾಡಾಡುವ ಹಕ್ಕಿ, ಗಾನವಿ ಎಂದರೆ ಗಾಯಕಿ, ಇವಳಾಗುತ್ತಾಳೆ ಮುಂದೆ ನಾಯಕಿ, ಸದೃಢ ಸಮಾಜ ಸೇವಕಿ, ಇವಳ ಸೇವೆ ಮುಂದೆ ಸಮಾಜಮುಖಿ. ಮಹಾಂತ ಸರ್ ಹೆಂಗದಾರ ಅಂದ್ರ, ಮಹಾಂತ ಬಲು ಶಾಂತ, ನಿರೂಪಣೆ ಮಾಡುವಾಗ ಕೂಡುತ್ತಾರೆ ಎಲ್ಲರೂ ಶಾಂತ ಅಂದ್ರ ಇಡೀ ನಮ್ಮ ಸಭೆಯನ್ನ ಶಾಂತ ರೀತಿಯಾಗಿ ಕುಂದ್ರಿಸುವಂತ ಶಕ್ತಿ ನಮ್ಮ ನಿರೂಪಕರಾಗಿರ್ತಕ್ಕಂಥ ನಮ್ಮ ಗುರುಗಳಿಗೆ ಇರ್ತದ. ಗಾನವಿ ಅಂತಕ್ಕಂಥ 3 ಅಕ್ಷರ ಅಷ್ಟು ಅದ್ಭುತ ಅಂತ. ಜಿಲ್ಲೆ ಬಿಜಾಪುರ ಹುಟ್ಟಿದ್ದು ಮನ್ನಾಪುರ, ಸೇವೆ ಮಾಡಿದ್ದು ತಿಮ್ಮಾಪುರ, ವಾಸ್ತವ್ಯ ಇದ್ದಿದ್ದು ಸಿಗ್ಗಾಂಪುರ, ಅವರಿಗೆ ಚಪ್ಪಾಳೆಯ ಮಹಾಪುರ. ಇಲ್ಲೇ ಇದ್ದಾರೆ. ಎಷ್ಟು ಅದ್ಭುತವಾಗಿ ಇವತ್ತ ನಮ್ಮ ಜೊತೆಗೆ ಅವರು ನೋಡ್ರಿ. ನಮ್ಮ ಶಿವಕುಮಾರ್ ಸರ್ ಅಂದ್ರು ನಡೆದಾಡುವ ಗ್ರಂಥಾಲಯ. ನಮ್ಮ ಗುರುಗಳು ಮಾಡ್ತಾ ಇರ್ತಾರ ಏನಂದ್ರ, ಗುರುಗಳು ಸ್ಥಿರ ಪೀಠಾಧಿಪತಿಗಳು ಮತ್ತ ಚರ ಪೀಠಾಧಿಪತಿಗಳು ಅಂತ ಮಾಡಿರ್ತಾರೆ. ಏನ್ ಗುರುಗಳ ಹಂಗ ಇವರು ನಡೆದಾಡುವ ಗ್ರಂಥಾಲಯ. ಇಷ್ಟು ಅದ್ಭುತ. ಜೋರಾದ ಚಪ್ಪಾಳೆ ಮುಖಾಂತರ ನಾವು ಅವರಿಗೆ ಮಾಂತೇಶ್ವರಿಗೆ ಅಭಿನಂದನೆ ಸಲ್ಲಿಸೋಣ. ಎಲ್ಲಿದ್ರು ಕೂಡ ಒಂದೊಂದು ಸಾಹಿತ್ಯ, ಒಂದೊಂದು ಪ್ರಾಸಬದ್ಧ ಕವಿತೆಗಳು, ನುಡಿಗಳು ಅಷ್ಟು ಅದ್ಭುತವಾಗಿರ್ತಾವ. ಅಷ್ಟು ಸೂಕ್ಷ್ಮ ರೀತಿ ಒಳಗ ಅಷ್ಟು ಅರ್ಥವನ್ನೇ ಗೂಢಾರ್ಥವನ್ನ ಹೊಂದಿರತಕ್ಕಂತ ಸಾಹಿತ್ಯ ನಮ್ಮ ಮಾಂತೇಶ್ ಅವ್ರದ್ದು. ಇಷ್ಟು ಅದ್ಭುತವಾಗಿರ್ತಕ್ಕಂಥ ಸಾಹಿತ್ಯದೊಂದಿಗೆ ಇವತ್ತ ಗಾನವಿ ಅಂತಕ್ಕಂಥ 3 ಅಕ್ಷರ, ಇವತ್ತ ಮುಗಿಲು ಅಂತಕ್ಕಂಥ 3 ಅಕ್ಷರ, ಇವತ್ತ ಧರಣಿ ಅಂತಕ್ಕಂಥ 3 ಅಕ್ಷರ, ಇವತ್ತ ಲಕ್ಷ್ಮಣ ಅಂತಕ್ಕಂಥ ರಾಜ್ಯನ 3 ಅಕ್ಷರ, ದೊಡ್ಡಮ್ಮ ಅಂತಕ್ಕರ 3 ಅಕ್ಷರಿನ ಹೆಸರು. ಎಷ್ಟು ಅದ್ಭುತ ಅಲ್ಲ. ಮಹಾಂತ ಅಂತಕ್ಕಂಥ 3 ಅಕ್ಷರಿನ ಹೆಸರು, ಇವತ್ತ ಅಕ್ಷತಾ ಅಂತಕ್ಕಂಥ ತಾಯಿ 3 ಅಕ್ಷರ ಹೆಸರು, ಇಷ್ಟು ನಾಯ್ಕೊಡೆ ಅಂತಕ್ಕಂಥ 3 ಅಕ್ಷರಿನ ಹೆಸರು, ಇವತ್ತ ಗಾನವಿ ಅಂತಕ್ಕಂಥ 3 ಅಕ್ಷರದಲ್ಲಿ ಜಗತ್ತು ಗೆಲ್ಲುವಂತ ಶಕ್ತಿ ಇವತ್ತು ಹುಟ್ಟಹಬ್ಬದಾಗ ಐತಂದ್ರ ಜೋರಾದ ಚಪ್ಪಾಳೆ ಮುಖಾಂತರ ನಾವು ನಾಯ್ಕೊಡಿ ಮಂತನಕ್ಕೆ ಅಭಿನಂದನೆಯನ್ನು ಹೇಳಬೇಕು. ಅವರ ಮುಖಾಂತರ ಜನ್ಮ ದಿನವನ್ನ ನಾವು ಆಚರಣೆ ಮಾಡುವಾಗ ಎಲ್ಲವುಗಳನ್ನು ತಿಳಿದುಕೊಂಡು ನಾವು ಕೂಡ ಜನ್ಮ ದಿನವನ್ನು ಆಚರಣೆ ಮಾಡಿಕೊಳ್ಳುವಾಗ ನಾವು ಸಮಾಜಮುಖಿಯಾಗಿ, ಜನರಿಗಾಗಿ, ಸಮಾಜಕ್ಕಾಗಿ ನಾವು ಇಂಥ ಕಾರ್ಯಕ್ರಮಗಳ ಮಾಡುವ ಮೂಲಕ, 4 ಜನರ ಕಡೆಯಿಂದ ಮಾತನಾಡಿಸುವ ಮೂಲಕ, ಇವತ್ತ ಕವಿಗೋಷ್ಠಿ ಮಾಡುವ ಮೂಲಕ, ಗುರುಗಳ ಒಂದು ಆಶೀರ್ವಚನದ ಮೂಲಕ ಜನ್ಮದಿನ ಅಂದ್ರೆ ಏನಪ್ಪಾ ಅನ್ನೋದನ್ನ ತಿಳಿಸುವ ಮೂಲಕ ಇವತ್ತ ವಿಶೇಷ ವಿಭಿನ್ನವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಇವತ್ತ ನಮ್ಮ ಮಾಂತೇಶ್ ಸರ್ ಮಾಡಿದ್ದಾರೆ. ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತಾ ಇದ್ದೀನಿ. ಇವ್ ಬರುವಾಗ ಏನಂದ್ರ ಅವರು ಬಿಸಿ ಮಗ ಅಂದ್ರು. ಅಂದ್ರೆ ಏನು ಬಿಸಿ ಅಡಿಗೆ ಬಿಸಿ ಆಗಾಕತ್ತ ಕಾಣಿಸ್ತೈತಿ. ಎಲ್ಲಾ ಬಿಸಿ ಮಗ, ಈಗ ಎಲ್ಲಾ ಬಿಸಿನ ಮಗ ಅಂದ್ರು ಅವರು. ಅಂದಾಗ ಅವಾಗ ಒಂದು ನೆನಪಾತ್ ನನಗೆ. ಈಗ ಬರೋ ಬಿಸಿ ಮಗ ಅಂದ್ರೆ ಎಷ್ಟು ಅದ್ಭುತ ಒಂದು ಶಕ್ತಿ ಇರ್ತದಂತ. ಬಿ ಅಂದ್ರ ಬಿಜಾಪುರ ನೋಡ್ರಿ. ಬಿಸಿ ಆತ ನಮಗ ಅಂದ್ರ ಅವರು ಬರುವಾಗ ಅದರೊಳಗ ನಾ ಬರ್ದಿ ಇಲ್ಲಿ. ಬಿ ಅಂದ್ರ ಬಿಜಾಪುರ, ಸಿ ಅಂದ್ರ ಸಿಂದಗಿ, ಮ ಅಂದ್ರ ಮನ್ನಾಪುರ, ಮ ಅಂದ್ರ ಮಹಾಂತ, ಅ ಅಂದ್ರ ಅಕ್ಷತಾ, ಕ ಅಂದ್ರೆ ಗಾನವಿ. ನೋಡಿ ಬಿಸಿ ಆದ ಮಗ ನೋಡ್ರಿ ಎಷ್ಟು ಅದ್ಭುತ. ಬಿಸಿ ಮಗ ಅಂದ್ರೆ ಅದ್ರೊಳಗೆ ಎಲ್ಲ ಬಂತಂತ. ಸಾಹಿತ್ಯವನ್ನ ಹೆಂಗ ಕ್ರೋಢೀಕರಣ ಅವ್ರು ಮಾಡ್ತಾರ, ನಾವು ಕೂಡ ಅವ್ರ ಮಾತೊಳಗ ನಾವು ಕೂಡ ಅವ್ರು ಮಾತಾಡಿದಕ್ಕ ನಾವು ಒಂದು ಸಾಹಿತ್ಯವನ್ನ ರಚನೆ ಮಾಡಿದೀವಿ. ಬಹಳ ಖುಷಿ ತಂದಿದೆ, ಬಹಳ ಸಂತೋಷ ಆಗಿದೆ. ಯಾಕೆಂದ್ರೆ ನಾನು ಮಾತಾಡಕತ್ರ ಸುಮಾರು 1-1.5 ಗಂಟೆ ಬೇಕಾಗ್ತದ. ಸಾಹಿತಿ ಮುಂದೆ ಮೈಕ್ ಸಿಗಬಾರ್ದಂತ, ಯುವತಿ ಮುಂದೆ ಕನ್ನಡ ಹಳ್ಳಿ ಸಿಗಬಾರ್ದಂತ. ಅವ್ರಿಗೆ ಟೈಮ್ ಹೋಗಿದ್ದು ಅವ್ರಿಗೆ ಗೊತ್ತಾಗೋದಿಲ್ಲ, ನಮಗೆ ಟೈಮ್ ಹೋಗಿದ್ದು ನಮಗೂ ಗೊತ್ತಾಗೋದಿಲ್ಲ. ಇವತ್ತಿನ ಒಂದು ಮೊಬೈಲ್ ಯುಗದಲ್ಲಿ, ಇವತ್ತಿನ ಧಾರಾವಾಹಿ ಯುಗದಲ್ಲಿ, ಟಿವಿ ಯುಗದಲ್ಲಿ ನೀವೆಲ್ಲರೂ ಸುಮಾರು 1.5-2 ಗಂಟೆದಿಂದ ನೀವು ಇಲ್ಲಿ ಕುಳಿತಿರ್ತಕ್ಕಂಥದ್ದು ಬಹಳ ಸಂತೋಷ ತಂದಿದೆ. ಯಾಕೆ ಇವತ್ತು ಜಗತ್ತಿನಾಗ ಕೈಯ ಮೊಬೈಲ್ ಕೊಟ್ಬಿಟ್ರ ಏನೇನು ಬೇಡ ಅಂತಕ್ಕಂಥ ಗುರುಗಳು ಹೇಳ್ತಿರ್ತಾರ. ಅದಕ್ಕೆ ಆ ಮೊಬೈಲ್ ಇದ್ಬಿಟ್ರೆ ಏನು ಬೇಡ ಅಂತ ಜಗತ್ತಿನೊಳಗ. ಅಂದ್ರೆ ಇವತ್ತು ಯಾರು ಹೋಗ್ತಿರ್ತಾರ, ನಮ್ಮ ಜೀವನದ ಬದುಕಿನ ಸಂದೇಶವನ್ನ ಗುರುಗಳ ಆಶೀರ್ವಚನದ ಮೂಲಕ, ಕವಿಗಳ ಮೂಲಕ, ಕವಿತೆಯ ಮೂಲಕ, ಮಗುವಿನ ಹುಟ್ಟುಹಬ್ಬದ ಮೂಲಕ, ಶಿಕ್ಷಕರ ಮೂಲಕ, ಇಲ್ಲಿ ಕೂಡಿದವರ ಮುಖಾಂತರ ನಾವು ತಿಳಿದುಕೊಂಡು ಬದುಕನ್ನು ಹಸನಾಗಿಸಿಕೊಳ್ಳುವಂತ ಕಾರ್ಯಕ್ರಮ ಇದಾಗಿದೆ. ಇವತ್ತಿನ ಜಗತ್ತಿನಾಗ ಬಹಳ ಕಡಿಮೆ ಆಗಿದೆ, ಆದ್ರೆ ಇವತ್ತು ಇದು ವಿಶೇಷ ಆಗಿದೆ. ಇವತ್ತು ಹೆಂಗೈತಪ್ಪ ಅಂದ್ರೆ, ದಾರಿಯಲ್ಲಿ ಸಿಕ್ಕಳು ನನ್ನ ನೋಡಿ ನಕ್ಕಳು ನನಗೀಗ 3 ಮಕ್ಕಳು ಅನ್ನುವಂತ ಕಾಲದೊಳಗ ನಾವೆಲ್ಲರೂ ಸೇರಿ ಇಷ್ಟು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಸಾಹಿತ್ಯದ ಮೂಲಕ ನಾವು
ಜನಮನವನ್ನ ರಂಜಿಸುವ ಮೂಲಕ ಇವತ್ತ ಜನ್ಮದಿನ ಅಂದ್ರೆ ಏನು ಅನ್ನೋದನ್ನ ನಾವು ತಿಳ್ಕೊಳ್ಳುವಂತ ಕಾರ್ಯಕ್ರಮ. ಇದು ವಿಶೇಷತೆಯನ್ನ ತಂದಿದೆ ಅಂತಕ್ಕಂಥ ಮಾತನ್ನ ಹೇಳುವ ಮೂಲಕ ಇವತ್ತ ಜನ್ಮದಿನ ಅಂದ್ರೆ ಏನಪ್ಪಾ ಅಂದ್ರೆ ಇವತ್ತ ಸಂಪೂರ್ಣವಾಗಿ ನಾವೆಲ್ಲರೂ ಕೂಡ ಜನ್ಮದಿನ. ಜ ಅಂದ್ರೆ ಜನರೊಂದಿಗೆ ಬೆರೆಯುವುದು, ನು ಅಂದ್ರೆ ನುಡಿದಂತೆ ನಡೆಯುವುದು, ಮ ಅಂದ್ರೆ ಮಮತೆ ತೋರಿಸಿ ಹೆತ್ತವರನ್ನ ಪೋಷಿಸಿ ಬೆಳೆಸಿದವರನ್ನ ಹೆತ್ತವರನ್ನ ಪೋಷಣೆ ಮಾಡುವುದನ್ನು ಸಂಕಲ್ಪ ಮಾಡುವ ಮೂಲಕ ಬದುಕುವುದು. ದಿ ಅಂದ್ರೆ ದಿನನಿತ್ಯ ಕಾಯಕ ಮಾಡುವುದರೊಂದಿಗೆ ಪರರಿಗೆ ಸಹಾಯ ಮಾಡುವುದು. ನ ಅಂದ್ರೆ ನಯ ವಿನಯದಿಂದ ನನ್ನವರು ತಮ್ಮವರು ಎನ್ನುವ ಭಾವದಿಂದ ಬದುಕನ್ನು ಕಲಿಸುವುದೇ ಜನ್ಮದಿನ ಅಂತಕ್ಕಂಥದ್ದನ್ನ ನಾವು ಅರ್ಥೈಸಿಕೊಳ್ಳುವ ಮೂಲಕ ಈ ಜನ್ಮದಿನವನ್ನ ನಾವು ಆಚರಣೆ ಮಾಡ್ಲಿಕ್ಕೆ ಬಂದಿದ್ದಕ್ಕೆ ಸಾರ್ಥಕ ಆಗ್ತಾ ಇದೆ. ಆ ಮಗುವಿಗೆ ಆ ಗಾನವಿಗೆ ದೀರ್ಘ ಆಯುಷ್ಯ ಒಳ್ಳೆಯ ಆರೋಗ್ಯವನ್ನ ಕೊಟ್ಟು ರಾಣಿ ಚೆನ್ನಮ್ಮ ಆಗಿ ಮುಂದೆ ಬೆಳೀಲಿ. ನಮ್ಮ ಸುಧಾಮೂರ್ತಿಯಂತೆ ಜಗತ್ತಿಗೆ ಮಾದರಿಯಾಗುವಂತ ಶಕ್ತಿ ಸಾಮರ್ಥ್ಯ ಎಲ್ಲ ಶಿಕ್ಷಣದ ರಂಗದಲ್ಲಿ ಬೆಳೆಯುವಂತಹ ಒಂದು ಚಾತುರ್ಯವನ್ನ ಶಕ್ತಿಯನ್ನ ಆ ದೇವರು ಆ ಹೆತ್ತವರು ಆ ಮಗುವಿಗೆ ಒಂದು ಆಶೀರ್ವಾದ ಮಾಡುವ ಮೂಲಕ, ಗುರುಗಳ ಆಶೀರ್ವಾದದ ಮೂಲಕ ನೀವೆಲ್ಲರೂ ಏನು ಬಂದಿದ್ರಿ ನಿಮ್ಮೆಲ್ಲರ ಒಂದು ಆಶೀರ್ವಾದ ಸದಾ ಆ ಮಗುವಿನ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನ ಹೇಳಿ, ನದಿಯಂತೆ ನಮ್ಮ ಬದುಕು ಹೆಂಗಿರ್ಬೇಕಂದ್ರ ನದಿಯಂತೆ ಹರಿತಾ ಇರಬೇಕು. ಜನುಮ ದಿನ ನೋಡ್ರಿ, ಈಗ ಜನುಮ ದಿನ ಅಂದ್ರೆ ಹೆಂಗಿರ್ಬೇಕಂದ್ರೆ ಅದನ್ನ ಉಲ್ಟಾ ಓದ್ರಿ, ನದಿ ಮನುಜ ಆಗ್ತೈತಿ. ಅಂದ್ರೆ ನಮ್ದು ಏನಿರ್ಬೇಕು, ಪ್ರತಿಯೊಬ್ಬರು ಜನ್ಮದಿನ ಆಚರಣೆ ಮಾಡ್ಕೊಳ್ಳುವಾಗ ನೆನಪಿರ್ಲಿ, ನಾವು ನದಿಯಂತೆ ಹರಿಯುವವರಾಗಬೇಕು, ಪರೋಪಕಾರ ಮಾಡುವವರು ಇರಬೇಕು, ಪರರಿಗೆ ಬೆಳಕನ್ನು ತರುವವರಿರಬೇಕು. ಜನ್ಮದಿನ ಇಡೀ ಸಮಾಜಕ್ಕೆ, ನಾಡಿಗೆ, ದೇಶಕ್ಕೆ ಸ್ಫೂರ್ತಿಯಾಗುವಂತ ಕಾರ್ಯಕ್ರಮ ಇದಾಗಿದೆ. ಇದರಂತೆ ನಾವು ಮುಂದುವರಿಯೋಣ ಅಂತಕ್ಕಂಥ ಮಾತನ್ನು ಹೇಳಿ ಆ ಗಾನವಿಗೆ ಕವನದಲ್ಲಿ ಸಾಲು ಅತ್ಯಂತ ಮಗುವಿಗೆ ಸೂಕ್ತವಾದ ಒಂದು ಉದಾಹರಣೆ ಅಂತ ಅನಿಸ್ತಾ ಇದೆ. ಅದೇ ರೀತಿ ಶ್ರೀಮತಿ ಸುವರ್ಣ ಹದಿಮನಿಯವರು ಎದ್ದಾಗ ನಿನ್ನ ನಗುವಿನ ಆಟ, ಬಿದ್ದಾಗ ಅಳುವಿನ ಆಟ, ನೋಡಲು ಬಲು ಚಂದ ಅನ್ನೋ ಈ ಒಂದು ಕವನ ವಾಚನ ಭಾಳ ಈ ಒಂದು ಕಾರ್ಯಕ್ರಮಕ್ಕೆ ಸೂಕ್ತ ಅನಿಸ್ತಾ ಇದೆ ಅಂತ ಹೇಳ್ತಾ, ಸಾಕಷ್ಟು ಜನ ಈ ಒಂದು ಕಾರ್ಯಕ್ರಮದಲ್ಲಿ ಕವಿಗೋಷ್ಠಿಯನ್ನು ನಡೆಸಿಕೊಟ್ರು. ಅದೇ ರೀತಿ ಉತ್ತಮ ಸಂಸ್ಕಾರವನ್ನು ಪಡೆದು ಮುಂದೆ ಉತ್ತರೋತ್ತರವಾಗಿ ಬೆಳೆದು ಅವಳು ಒಂದು ದಕ್ಷ ಮತ್ತು ಅತ್ಯಂತ ಪ್ರಾಮಾಣಿಕವಾಗಿ ಉನ್ನತ ಸ್ಥಾನವನ್ನು ಈ ಸಮಾಜದಲ್ಲಿ ಗಳಿಸಲಿ ಅಂತ ಹೇಳ್ತಾ, ನನಗೆ ಮಾತಾಡೋ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಬಸವಲಿಂಗಾಯ ನಮ. ಎನ್ನ ಮನಮಂದಿರದ ದೈವವಾದಂತಹ ಲಿಂಗೈಕ್ಯ ಸಂಗನ ಬಸವ ಮಹಾಸ್ವಾಮಿಗಳ ಪಾದಗಳನ್ನು ಪುಡಮುಟ್ಟು ಹಾಗೂ ಮಹಾಂತೇಶ್ ನಾಯಕುಡಿ ಅವರ ಧರ್ಮಪತ್ನಿಯವರ ಮಗಳಾದಂತಹ ಗಾನವಿಯ ಹುಟ್ಟುಹಬ್ಬದ ನಿಮಿತ್ತವಾಗಿ ಅಧ್ಯಕ್ಷತೆಯನ್ನು, ಮುಖ್ಯ ಅತಿಥಿ ಸ್ಥಾನವನ್ನು ಹಾಗೂ ಅತಿಥಿ ಸ್ಥಾನವನ್ನು, ಸಂಸ್ಕೃತಿ ಅಂದ್ರೆ ಏನು, ಸಂಸ್ಕಾರ ಅಂದ್ರೆ ಏನು ಮರ್ತಿದ್ದಕ್ಕೆ ನಾವೇನಾಗ್ತಾ ಇದ್ದೇವೆ ಅಂದ್ರೆ ಸುಕೃತಿಯನ್ನು ಕಳ್ಕೊಳ್ತಾ ಇದ್ದೇವೆ. ಹುಟ್ಟು ಹಬ್ಬ ಅಂತಂದ್ರೆ ಏನು ತಿಳ್ಕೊಂಡ್ಬಿಟ್ವಿ. ದೇವರು ಒಬ್ಬ ಕವಿ ಒಂದು ಮಾತು ಹೇಳ್ತಾನೆ, ಗಾಡ್ ಮೇಡ್ ಬೈ ಮ್ಯಾನ್. ಮಕ್ಕಳು ಬಿಡ್ರಿ, ಅವು ಮಕ್ಕಳು ಗೋಷ್ಠಿಯಾಗ ಮತ್ತೆ ನೀವೇನು. ಗಾಡ್ ಮೇಡ್ ಬೈ ಮ್ಯಾನ್, ಮ್ಯಾನ್ ಮೇಡ್ ಬೈ ಮನಿ, ಮನಿ ಮೇಡ್ ಬೈ ಮ್ಯಾಡ್. ಏನಪ್ಪ ಇದರ ಅರ್ಥ ಅಂದ್ರೆ, ದೇವರು ಮನುಷ್ಯನನ್ನ ಹುಟ್ಟಿಸಿದ. ಮನುಷ್ಯ ಅಧಿಕಾರ ಮತ್ತು ದುಡ್ಡನ್ನು ಹುಟ್ಟಿಸಿಕೊಂಡ. ಆ ಅಧಿಕಾರ, ದುಡ್ಡು ಹುಟ್ಟನ್ನು ಹುಟ್ಟಿಸಿತು. ಒಬ್ಬ ಕವಿ ತನ್ನ ಜೀವನದಲ್ಲಿ ದಾರ್ಶನಿಕನಾದ ಮಾತಾಡ್ತಾನ. ಸಂಸ್ಕೃತಿ ಅಂದ್ರೆ ಏನು, ಸಂಸ್ಕಾರ ಅಂದ್ರೆ ಏನು. ಹುಟ್ಟು ಹಬ್ಬ ಮಾಡೋದು ತಪ್ಪಲ್ಲ, ಮಾಡೋ ರೀತಿ ತಪ್ಪ. ಯಾರಿಗಾದ್ರೂ ಅವರ ಮಗುವಿಗೆ ಗುರು ಹಿರಿಯರು ಬಂದು ಹರಸಲಿ ಅನ್ನುವಂತ ಒಂದು ಉದ್ದೇಶವನ್ನ ಇಟ್ಟುಕೊಂಡು ಹುಟ್ಟು ಹಬ್ಬ ಮಾಡ್ತಾರ. ಮತ್ತೆ ಹುಟ್ಟು ಹಬ್ಬ ತಂದೆ ತಾಯಿ ಕೂರಿಸಿದ್ರು, ಅವರ ಅವರು ಬಂದು ಆರತಿ ಮಾಡಿ ಮಲಗು ರಾಜಕುಮಾರಿ
ಆದ್ರೆ ಕನಸಿನ ಇದೊಂದು ವಿಶೇಷವಾದಂತಹ ಸವಾರಿ ಹಬ್ಬ ಅಂತ ನಿಮಗನಿಗೆ ಸವಾರಿ ಈ ಹಬ್ಬ ಜಗ್ಗ ರೋಗಕ್ಕೆ ಬಾಧೆಯಾಗುವಂಥದ್ದೈತದು. ಆ ರೋಗ ಬಾಧೆಯನ್ನು ತಡೆಗಟ್ಟಬೇಕು ಅಂದ್ರೆ ಯಾರು ಎಲ್ಲಿ ಹೋಗ್ಬೇಡ್ರಿ, ಬೇಕರಿಗಳಿಗೆ ಹೋಗ್ಬೇಡ್ರಿ. ಈ ಬೇಕರಿ ಐಟಮ್ ತಗೊಂಡ್ಬಂದು ನಾ ಹೇಳಕತ್ತಿದ್ದು ಗುಮ್ಮ ಬರುತ್ತಾನೆಂದೇಕೆ ಅಳುವೆ, ನಿನ್ನ ಬಳಿಯೇ ನಾನಿರುವೆ ಕಂದ, ಓಡಿ ಬಂದು ನಿನ್ನ ಅಪ್ಪಿಕೊಳ್ಳುವೆ. ಹೋಗದಿರು ನೀ ದೂರ ನನ್ನಿಂದ, ಇರುಳನು ಬೆಳಗೊನಗು ಎಂದು ಹೀಗೆ ಇರಲಿ ಮಗು. ನನ್ನ ಜೀವ ನಿನ್ನ ಒಳಗಿದೆ, ಮೇಘರಾಜ ಕೂಡ ನೀರಾಗಿ ಕರಗಿದ, ಬಾಚಿ ತಬ್ಬಿಕೊಂಡು ಹಸಿರಾಯ್ತು ಮರಗಿಡ. ಎಲೆಯ ಬೊಗಸೆಯಿಂದ ಭೂಮಿಯ ಮೇಲೆ ಜಾರಿ, ಮಳೆ ಹನಿ ನೋಡೋ ಸದ್ದು ಬೀಸುವ ಇವಾಗಲ್ಲ ಜೋರಾಗಿ ಮಾಡ್ಬೇಕಾರೆ ಕನ್ನಡದಲ್ಲಿ ಆಗ್ಬೇಕಾದ ನನ್ನ ಬಾಳಿನಲ್ಲಿ ನೀನು ಇರುವೆ, ಕಣ್ಣ ಹರಿಯ ಒರೆಸೋ ಬೆರಳಾಗಿ, ಎಂದು ನಿನ್ನ ಹಿಂದೆ ಹಿಂದೆ ಬರುವೆ. ಎಲ್ಲೇ ಹೋದರೂ ನಿನ್ನ ನೆರಳಾಗಿ, ಪ್ರೀತಿಯಿಂದ ಗುದ್ದಾಡುವೆ, ಅಪ್ಪಿಕೊಂಡು ಮುದ್ದಾಡುವೆ. ತುಂಬಿ ಹೇಗೋ ನನಗೆ ಸದ್ದು ಮಾಡಬೇಡ ಬೀಸೋ ಗಾಳಿಯೇ, ಕಂದನಿಗೆ ಸಾಕು ನನ್ನ ಲಾಲಿಯೇ. ರೆಪ್ಪೆ ಮುಚ್ಚಿ ನಿದ್ದೆಗೆ ಬೇಗ ಜಾರಿ, ಮಲಗೆ ಮಲಗೆ ನಿಮ್ಮಯ ಪ್ರೀತಿ ಹೂವಿನ ರೀತಿ, ಅಂದಗೆ ಕಣ್ಣನು ತೆರೆಸುವ ಜ್ಯೋತಿ. ನಿಮ್ಮಯ ಪ್ರೀತಿ ಹೂವಿನ ರೀತಿ, ಅಂದಗೆ ಕಣ್ಣನು ತೆರೆಸುವ ಜ್ಯೋತಿ. ಕಲ್ಲಿನ ಮನಸ್ಸನ್ನು ಕರಗಿಸು ಕುಲುಮೆ, ಹಾಪ ತೊಳೆಯುವುದು ಪ್ರೀತಿಯ ಚಿಲುಮೆ. ಈ ಸುದಿನ ಜನ್ಮದಿನ, ಸಂತೋಷದ ಶುಭ ಸುದಿನ. ಈ ಸುದಿನ ಪ್ರೀತಿಯು ಇಲ್ಲದ ಬಾಳಿನ ಹಾಡು, ದೇವರು ಇಲ್ಲದ ಗುಡಿಯೊಲು ನೋಡು. ಪ್ರೀತಿಯು ಇಲ್ಲದ ಬಾಳಿನ ಹಾಡು, ದೇವರು ಇಲ್ಲದ ಗುಡಿಯೊಲು ನೋಡು. ನಿಮ್ಮನ್ನು ನೀಡಿತು ದೈವವು ನನಗೆ, ನನ್ನಯ ಪ್ರಾಣವು ಮೀಸಲು ನಿಮಗೆ. ಈ ಸುದಿನ ನಿನ್ನ ಜನ್ಮದಿನ, ಸಂತೋಷದ ಶುಭ ಸುದಿನ. ಈ ಸುದಿನ ನಿನ್ನ ಜನ್ಮದಿನ, ಹಳೆಯದು ಮರೆಯಲಿ ಹೊಸತಿನಲ್ಲಿ, ಈ ಜೀವನ ನಲಿಯಲಿ ಹರುಷದಲ್ಲಿ. ಈ ಸುದಿನ ನಿನ್ನ ಜನ್ಮದಿನ, ಸಂತೋಷದ ಶುಭ ಸುದಿನ. ಈ ಸುದಿನ ನಿನ್ನ ಜನ್ಮದಿನ. ಅನಿಲ್ ಅನಿಲ್
ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ ತಾನೆ ಅಂದ ಇರುವುದು ತುಂಬಿ ಬರುವುದು ಚಂದ್ರನಕ್ಕಾಗ ತಾನೆ ಬೆಳಕು ಬರುವುದು ಕಡಲು ಕುಣಿವುದು ಸೂರ್ಯನಾಡೋ ಜಾರ ಆಟ ಬಾನು ನಗಲೆಂದೇ ಬೀಸಗಾಳಿ ತೂಗೋ ಪೈರು ಭೂಮಿ ನಗಲೆಂದೇ ದೇವರು ತಂದ ಸೃಷ್ಟಿಯ ಅಂದ ಎಲ್ಲರೂ ನಗಲೆಂದೇ ನಗುತ್ತಾ ನಗುತ್ತಾ ಬಾಳು ನೀನು